ನಮಸ್ತೆ ಎಲ್ಲರಿಗೂ, ಎಲ್ಲ ರೈತರಿಗೂ ಹಾಗೂ ಲೀಡರ್ಸ್ಗಳಿಗೂ ನಮಸ್ತೆ ಮಾಡ್ತಾ, ನನ್ನ ಹೆಸರು ಮೋಕ್ಷ ಅಂತ. ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಒಂದು ಕಾರಣ ಏನು ಅಂತ ಅಂದರೆ, ನಮ್ಮ ರೈಸರ್ಸ್ ಇಂಡಿಯಾದಿಂದ ಸಮೃದ್ಧ ಆಗ್ರೋ ಪ್ರಾಡಕ್ಟ್ಗಳಾದಂತಹ ಬ್ರೂ ಪ್ರೊಟೆಕ್ಟರ್, ಗ್ರೋ ಅದ್ಭುತ್, ಸೂಪರ್ ರಿಚ್, ಫೋರ್ಸ್, ವಿರಾಟ್, ಸೂಪರ್ ಕ್ಯಾಪ್ಚರ್ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಸಿ ಭೂಮಿಯ ಡೆವಲಪ್ಮೆಂಟ್, ಮಣ್ಣನ್ನು ಹೆಚ್ಚು ಇಳುವರಿ ತಗೊಂಡು ಎರೆಹುಳುಗಳನ್ನು ಉತ್ಪತ್ತಿ ಜಾಸ್ತಿ ಮಾಡಿ ಗೊಬ್ಬರ ಕೊಟ್ಟು ಎರೆಹುಳ ಸಾಯಿಸ್ತಲೇ ಗಿಡಗಳನ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಅದರಿಂದ ಗ್ರೋತ್ ಬುತ್ತು ಸೂಪರ್ ರಿಚ್ನ ಹೂ ಕಚ್ಚಿ ಕಾಯಿ ಕಚ್ಚೋದ್ರಿಂದ ಡೆವಲಪ್ಮೆಂಟನ್ನು ತೊಗೊಳೋದಕ್ಕೆ ಉಪಯೋಗಿಸಿ, ಫೋರ್ಸ್ನ ಫಂಗಲ್ ಇನ್ಫೆಕ್ಷನ್ಗೆ ಉಪಯೋಗಿಸಿ ಯಾವುದೇ ರೀತಿ ಕಾಯಿಲೆ ಬರ್ದಂಗೆ, ಹಾಗೆ ವಿರಾಟ್ನ ಹುಳಗಳಿಗೆ ಮತ್ತು ವೈರಸ್ಗಳಿಗೆ ಉಪಯೋಗಿಸಿ ಇವತ್ತು ರಾಮನಾಥ್ಪುರದ ಹತ್ತಿರ ಇರೋ ಮಲ್ರಾಜಪಟ್ಟಣ ಅನ್ನೋ ಒಂದು ಊರಲ್ಲಿ ಸುಬ್ರಹ್ಮಣ್ಯ ಅನ್ನೋ ಸರ್ಗೆ ನಾವು ಇವತ್ತು 2 ತಿಂಗಳ ಹಿಂದೆ ನಮ್ಮ ಪ್ರಾಡಕ್ಟ್ನ ಉಪಯೋಗಿಸಿ ಕರ್ಬೂಜ ಬೆಳೆಗೆ ಸ್ಟಾರ್ಟಪ್ ಮಾಡಿದ್ದು. ಸೊ ಇನ್ನೂ 10 ದಿನ ಟೈಮ್ ಇದೆ, ಕರ್ಬೂಜದಕ್ಕೆ 10 ದಿನ ಟೈಮ್ ಇದೆ ಇನ್ನು ಕಟಾವ್ಗೆ. ಅಂದರೆ ಇರೋದೇ ಕರೆಕ್ಟಾಗಿ ಒಂದು 5 ದಿನ, ಬಟ್ ಈಗ ಕೊರೆ ಇರೋದ್ರಿಂದ 10 ದಿನದವರೆಗೂ ಟೈಮ್ ಇದೆ. ಸೊ ಫಸ್ಟು ಸೆಟ್ಟಿಂಗ್ಸು, ಸೆಕೆಂಡ್ ಸೆಟ್ಟಿಂಗ್ಸ್ದು ಕಾಯಿಗಳನ್ನ ಸೈಜ್ನ ನೀವು ನೋಡ್ತಾ ಇದ್ದೀರಾ. ಫಸ್ಟು ಸೆಕೆಂಡು ಚೆನ್ನಾಗಿ ಇದೆ, ಸೊ ಥರ್ಡ್ ಸೆಕೆಂಡು ಸ್ಟಾರ್ಟಪ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಸರು ಈ ಅಭಿಪ್ರಾಯ ಹೇಳ್ತಾರೆ, ಹೇಗಿದೆ ಈ ಪ್ರಾಡಕ್ಟ್ ಬಗ್ಗೆ ಅಂತ ಕೇಳೋಣ ಅವ್ರನ್ನ. ಸರ್ ನಮಸ್ತೆ ಸರ್, ನನ್ನ ಹೆಸರು ಮೋಕ್ಷ ಅಂತ ಗೊತ್ತಿದೆ ಸರ್. ನೀವು ಇಷ್ಟು ವರ್ಷ ಏನೆಲ್ಲ ಕೆಮಿಕಲ್ನ ಉಪಯೋಗಿಸ್ತಾ ಇದ್ರೋ ಅದಕ್ಕೂ ನಮ್ಮ ಪ್ರಾಡಕ್ಟು ಆರ್ಗಾನಿಕ್ ಪ್ರಾಡಕ್ಟನ್ನ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಉಪಯೋಗಿಸಿದ್ರಿಂದ ನಿಮಗೆ ಇದರಿಂದ ಏನು ಬೆನಿಫಿಟ್ ಸಿಕ್ತು ಸರ್? ಬೆನಿಫಿಟು ಚೆನ್ನಾಗದೆ, ವ್ಯವಸಾಯದಲ್ಲಿ ಮಾಡೋಕ್ಕೆ ಅನುಕೂಲ ಇರ್ತದೆ, ಕಾಯಿಲೆ ಯಾವುದೂ ಇರೋದಿಲ್ಲ. ಓಕೆ, ಅದೊಂದು ಹೇಳಬಲ್ಲೆ. ಆಮೇಲೆ ಇದೇನಪ್ಪ ಅಂದರೆ ಗಿಡಗಳ ಡೆವಲಪ್ಮೆಂಟ್, ಅದು ಲೇಬರ್ಸ್ಗೆ ಕೆಲಸ ಮಾಡೋಕ್ಕೂ ಅನುಕೂಲ ಇರ್ತದೆ. ಗಿಡಗಳದ್ದು ಬ್ರೂ ಪ್ರೊಟೆಕ್ಟರ್ ಹಾಕಿದಾಗ ಗಿಡ ಚೆನ್ನಾಗಿದೆಯಾ ಸರ್ ನಿಮ್ಮದು? ಚೆನ್ನಾಗೈತೆ. ಗ್ರೋ ಅದ್ಭುತ ಎಲ್ಲ ಡೆವಲಪ್ಮೆಂಟು ಕೊಟ್ಟ ಮೇಲೆ ಸರ್ ಫಸ್ಟ್ ಸೆಟ್ಟಿಂಗ್ಸ್ ಎಲ್ಲ ಬಂದದೆ. ಈಗ ಇಳುವರಿ ತೂಕ ಹಾಕಿದಾಗ ಇಳುವರಿ ಏನು ಬರ್ತದೆ ಅದನ್ನ ನಿಮ್ಗೆ ಹೇಳ್ತೀವಿ. ಓಕೆ, ಆಮೇಲೆ ಸರ್ ಫಸ್ಟ್ ಸೆಟ್ಟಿಂಗ್ಸ್ ಕಾಯಿಗಳು, ಇವಾಗ ನೀವು ಇಷ್ಟು ವರ್ಷ ಕೆಮಿಕಲ್ ಉಪಯೋಗಿಸ್ತಾ ಇದ್ರೆ ಸೆಟ್ಟಿಂಗ್ಸ್ ಸರಿಯಾಗಿ ಕೂರ್ತಾ ಇದ್ದಿಲ್ಲ. ಕೆಮಿಕಲಲ್ಲಿ ಫಸ್ಟದು ಕೂರೋದು ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಸೊ ನಿಮಗೆ ಫಸ್ಟ್ ಸೆಟ್ಟಿಂಗ್ಸ್ ಇದು ಕಾಯಿ ಎಲ್ಲ ಕೂತಿದೆಯಲ್ವಾ ಸರ್? ಪರವಾಗಿಲ್ಲ ಅನ್ನೋಂಗ ಅದೇ ಚೆನ್ನಾಗದೆ. ಕಾಯಿ ಮುರಿದು ಲೋಡ್ ಮಾಡಿದ್ಮೇಲೆ ತೂಕ ಹಾಕ್ತಿವಲ್ಲ. ನಿಮ್ಮ ಅಂದಾಜಿನ ಪ್ರಕಾರ ಆಯ್ತು ಸರ್, ಇವಾಗ ಒಂದು ಕಾಯಿನ ಎತ್ತಿ ನೋಡ್ತೀನಿ ಅಂತ ಅಂದ್ರೂ ಒಂದು ಅಂದಾಜು ನಿಮಗೆ ತೂಕದಲ್ಲಿ ಈಗ ನಮಗೆ ಸಾಮಾನ್ಯ ಒಂದು 8 kg ಒಂದು 10 kg ವರೆಗೆ ಅದೇ ಅಂತ ಒಂದು ಭಾವನೆ ಇದೆ. ಓಕೆ, ಇದು ಇವಾಗ ತೂಕ ಹಾಕ್ತಾ ಗೊತ್ತಾಗುತ್ತೆ ಸರ್. ನಿಮಗೆ ಈ ಪ್ರಾಡಕ್ಟ್ಗಳನ್ನ, ನಮ್ಮ ಪ್ರಾಡಕ್ಟ್ನೆಲ್ಲ ಉಪಯೋಗಿಸಾದ್ಮೇಲೆ ಸರ್ ಇಷ್ಟು ವರ್ಷ ಕೆಮಿಕಲ್ ಉಪಯೋಗಿಸ್ತಾ ಇದ್ರಾ, ಅದಕ್ಕೂ ಇದಕ್ಕೂ ಖರ್ಚಿನ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಖರ್ಚಿನ ಬಗ್ಗೆ ಅದಕ್ಕೂ ಒಂದು 10,000 ಡಿಫ್ರೆನ್ಸ್ ಉಳಿಯುತ್ತದೆ ಒಂದು ಮ್ಯಾಕ್ಸಿಮಮ್. ಓಕೆ, ಸ್ವಲ್ಪ ನಾವು ಕೆಮಿಕಲ್ನು ಏನು ಮಾಡಿದ್ದೀವಿ, ನೀವು ಕೊಡೋ ಪ್ರಮಾಣದಲ್ಲಿ 5 kg 6 kgನ 3 ಹಂತದಲ್ಲಿ ಕೆಮಿಕಲನ್ನು ನಾವು ಇದಕ್ಕೆ ಕೊಡಿಸಿದ್ದೀವಿ. ಕಾರಣ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸರ್. ಯಾಕೆ ಅಂತ ಅಂದರೆ ನಮ್ಮ ಭೂಮಿನ ಇಷ್ಟು ವರ್ಷ ಕೆಮಿಕಲ್ಗೆ ಅಡಿಟ್ ಮಾಡಿರ್ತೀವಿ, ರಿಯಾಕ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡಿದ್ದೀವಿ, 19 ಕೊಡೋ ಟೈಮಲ್ಲಿ 4 kg, 1261 ಮತ್ತು 5 kg, ಸಿಯಾನು ಮತ್ತು ಬೋರನ್ನು ಒಂದು 5-6 kgನ ಏನು ಮಾಡಿದ್ದೀವಿ ಮಿಕ್ಸಪ್ ಮಾಡಿ ಟ್ರಂಚ್ ಏನು ಮಾಡಿದ್ದೀರಾ, ಡಿಪ್ರಿಕೇಷನ್ ಮಾಡಿದ್ದೀರಾ, ಹೌದಲ್ವಾ ಸರ್? ಓಕೆ, ಇದು ನಿಮ್ಗೆ ಇವಾಗ ಖುಷಿಯಾಗಿದೆ. ಓಕೆ ರೈತರಿಗೆ ಹಾಗೂ ಲೀಡರ್ಸ್ಗಳಿಗೆ ಹೇಳೋದೇನಂತಂದರೆ, ಇನ್ನು 10 ದಿನದಲ್ಲಿ ಇದು ಕಟಾವ್ ಆಗುತ್ತೆ. ಇದ್ರದ್ದು ತೂಕ ಇಳುವರಿ ಆಲ್ರೆಡಿ ನಾವು ನೋಡ್ತಿರಂಗೆ ವೆಯ್ಟ್ನ ಒಂದು ಅಂದಾಜಲ್ಲಿ ಲೆಕ್ಕ ಹಾಕ್ದಂಗೆ 8 kgವರೆಗೂ ಕಾಯಿ ಸಿಗುತ್ತೆ. ಸೊ ಹಾಗಾಗಿ ಸರ್ಗೆ ಒಳ್ಳೇದಾಗಲಿ, ಮತ್ತು ನಮ್ಮ ಪ್ರಾಡಕ್ಟ್ನ ಉಪಯೋಗಿಸಿದ್ದಕ್ಕೆ ನಿಮಗೆ ಹಾಗೂ ಹೇಮಂತ್ ಸರ್ಗೆ ಧನ್ಯವಾದ ಹೇಳ್ತೀನಿ. ನೋಡಿ ರೈತರಿಗೆ ಮತ್ತು ಲೀಡರ್ಸ್ಗಳಿಗೆ ಪ್ರತಿಯೊಂದು ಕಡೆನೂ ಕಾಯಿನೂ ಚೆನ್ನಾಗಿದೆ, ಇಳುವರಿನೂ ಚೆನ್ನಾಗಿ ಬಂದಿದೆ. ಸೊ ನಾವು ಹೇಳೋದಿಷ್ಟೇ, ಸಮೃದ್ಧ ಆಗ್ರೋ ಪ್ರಾಡಕ್ಟನ್ನು ಉಪಯೋಗಿಸಿ ಇಳುವರಿ ತೊಗೊಳ್ಳಿ, ಹೆಚ್ಚು ಆರ್ಗಾನಿಕ್ ಪ್ರಾಡಕ್ಟನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿ, ಕೆಮಿಕಲ್ನ ಕಡಿಮೆ ಮಾಡ್ಕೊಳ್ತಾ ಬನ್ನಿ, ಭೂಮಿ ಫಲವತ್ತತೆನೂ ಉಳಿಸ್ಕೊಳ್ಳಿ, ಹಾಗೆ ಖರ್ಚು ಕಡಿಮೆ ಮಾಡಿ ಕೆಲಸ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸರ್ದು ಫೋನ್ ನಂಬರ್ ಕೊಡ್ತೀವಿ, ಫೋನ್ ನಂಬರ್ನ ತೊಗೊಳ್ಳಿ, ಗ್ರೂಪಲ್ಲಿ ವಿಚಾರಿಸಿ ಮಾತಾಡಿ. ಥ್ಯಾಂಕ್ ಯು ಸರ್, ನಮಸ್ತೆ ಎಲ್ಲರಿಗೂ.